ಇದು ಶೃಂಗೇರಿಯಲ್ಲಿ ಅಷ್ಟಮಠ ಅಂತೇಳಿ ಕರೆಯುತ್ತಾರೆ. ಇದೆಲ್ಲ ಮಠ, ಅಷ್ಟಮಠ. ಇದನ್ನೆಲ್ಲರೂ ನಮ್ಮ ಇಡೀ ದೇಶದವರು ಭಕ್ತಾದಿಗಳು ಬಂದು ಇಲ್ಲಿ ಸಾಕಾರ ಮಾಡಬೇಕು. ಹಾಗೆ ದೇವರ ಪ್ರಸಾದವನ್ನು ಪಡಿಬೇಕು. ಹಾಗೆ ಮೊದಲನೇದಾಗಿ ಹೇಳುವಂಥ ನಂದು ಧರ್ಮ, ವಿದ್ಯಾಭ್ಯಾಸಕ್ಕೆ ಶಾರದಾಂಬೆ ಅಂತ ಹೇಳಿದರೆ ವಿದ್ಯಾಭ್ಯಾಸ, ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ರೆ ಅನ್ನ ಸಂತರ್ಪಣೆಗೆ. ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಂದೊಂದು ದೇವಸ್ಥಾನ ಉಂಟು. ಇಲ್ಲಿ ಬಂದವರಿಗೆ ಏನೇನೋ ಯಾವ್ಯಾವ ಅಧಿಕಾರಿಗಳಾಗಿದ್ದಾರೆ. ಇಲ್ಲಿ ಒಂದು ಅಕ್ಷರ ಬರೆದ್ರೆ, ಪ್ರತಿ ವರ್ಷ ಬಂದು ಒಂದೊಂದು ಅಕ್ಷರವನ್ನು ಬರೆದ್ರೆ ಇಲ್ಲಿಯ ಇತಿಹಾಸವನ್ನೇ ನಾವು ಹೇಳಲಿಕ್ಕಾಗೋದಿಲ್ಲ. ಅದು ಇಲ್ಲಿನಲ್ಲಿ ಇಲ್ಲಿನ ಮಠದವರು ಅಂತ ಹೇಳಿದ್ರೆ ಸ್ವಾಮೀಜಿಯವರೆಲ್ಲ ಇಲ್ಲಿ ಇದ್ದಾರೆ. ಅವರಲ್ಲಿ ಎಲ್ಲ ಮಾಹಿತಿಯನ್ನು ಪಡೆಯಿರಿ. ಆವಾಗ ನಿಮಗೆ ಎಲ್ಲ ದಾಖಲಾತಿ ಸಿಗ್ತದೆ. ಆದರೆ ದಯವಿಟ್ಟು ನಾನು ಯಾಕನ್ನು ಹೆಚ್ಚೆಚ್ಚಾಗಿ ಹೇಳ್ತೇನೆ ಅಂತ ಹೇಳಿದ್ರೆ, ಹಾಗೆ ಶ್ರೀ ಮಂದರ್ತಿ ಅಮ್ಮನವರ ಸನ್ನಿಧಾನದಲ್ಲಿ ಇದೇ ರೀತಿ ಕಾರಣಿಕ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಎಲ್ಲರ ಪರವಾಗಿ, ಅಂಬೇಡ್ಕರ್ ಪರವಾಗಿ, ನಾನು ಅಭಿಮಾನ ಬಳಗದವರ ಪರವಾಗಿಯೂ ನಾನು ವಂದಿಸುತ್ತಾ ಶಾರದಾಂಬೆಗೆ ಕೈ ಮುಗಿದು ಇಲ್ಲಿಂದ ಈಗ ನಾವು ಮನೆ ಕಡೆ ತೆರಳುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.